ರಾಜೀನಾಮೆಗೆ ಸಹಿ ಮಾಡಿದ ಪತ್ರ ಇನ್ನೂ ಲಾಕರ್ನಲ್ಲಿದೆ. ಸ್ಪಷ್ಟನೆ ನೀಡಿದ ಸಭಾಪತಿ ಬಸವರಾಜ ಹೊರಟ್ಟಿ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನ ಸೃಷ್ಟಿಸಿದ ಬೆನ್ನಲ್ಲೇ ವಿಧಾನಸಭೆಯಿಂದ 18 ಬಿಜೆಪಿ ಶಾಸಕರನ್ನ ಅಮಾನತುಗೊಳಿಸಿ ಬೆನ್ನಲ್ಲೇ ದಿಢೀರ್ ಬೆಳವಣಿಗೆ ಎನ್ನುವಂತೆ ವಿಧಾನ ಪರಿಷತ್ನ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ನೀಡಿದ್ದಾರೆ ಎನ್ನುವ ಸುದ್ದಿ ಹರಿದಾಡಿತ್ತು. ಅದಕ್ಕೆ ಈಗ ಸಭಾಪತಿ ಬಸವರಾಜ ಹೊರಟ್ಟಿ ಸ್ಪಷ್ಟನೆ ನೀಡಿದ್ದಾರೆ. ಮಾಧ್ಯಮಗಳೊಂದಿಗೆ ಈ ಕುರಿತು ಮಾತನಾಡಿದ ಅವರು, ವೈರಲ್ ಆದ ಪತ್ರದಲ್ಲಿ ಸಹಿ ಇಲ್ಲ. ಸಹಿ ಮಾಡಿದ ಪತ್ರ ಲಾಕರ್ನಲ್ಲಿದೆ. ನನ್ನ ಪಿಎ ಆ ಪತ್ರವನ್ನ ವೈರಲ್ ಮಾಡಿದ್ದಾರೆ. ರಾಜೀನಾಮೆ ಕೊಡಬೇಕು ಅನ್ನೋ ನಿರ್ಧಾರ ಮಾಡಿದ್ದು ಸರಿ. ಆದರೆ ಸಚಿವರು ಸೇರಿದಂತೆ ಬಹಳಷ್ಟು ಜನ ನನಗೆ ಕರೆ ಮಾಡುತ್ತಿದ್ದಾರೆ. ದುಡುಕಿನ ನಿರ್ಧಾರ ಬೇಡ ಅಂತ ಹೇಳುತ್ತಿದ್ದಾರೆ. ಕೆಲವು ಸಲ ಹಿತೈಷಿಗಳ ಮಾತು ಕೇಳಬೇಕಾಗುತ್ತದೆ. ಪತ್ರ ಇನ್ನೂ ಲಾಕರ್ನಲ್ಲಿದೆ. ರಾಜೀನಾಮೆ ಕುರಿತು ವಿಚಾರ ಮಾಡುತ್ತೇನೆ. ಮಾನಸಿಕವಾಗಿ ಬೇಸರವಾಗಿದ್ದು ನಿಜ. ಹೀಗಾಗಿ ರಾಜೀನಾಮೆ ನೀಡುವ ಬಗ್ಗೆ ನಿರ್ಧಾರ ಮಾಡಿದ್ದೆ ಎಂದು ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದರು. ಆಫೀಸ್ನಲ್ಲಿ ಅವ್ನ ಟೈಪ್ ಹೊಡೆದು ಏನೈತಿ, ಅವ್ನ ಸಮಾಧಾನ ಏನೋ ಆಗಿಲ್ಲ, ಏನಾಗಿ ಗೊತ್ತಿಲ್ಲ. ನನ್ನ ಕಡೆ ಕಾಪಿ ಕೊಟ್ಟ, 2 ಕಾಪಿ ಸಹಿ ಮಾಡಿ ಆಮೇಲೆ ಕಳಿಸಿರಾತು ಅಂತೇಳಿ ರೂಮ್ ಕೂಚಿದ್ದೆ. ಲೇಟ್ ಆಯ್ತು. ಅದು ಅವ್ನ ತಡ್ಕೊಳ್ಳೋದಕ್ಕೆ ಯಾರಿಗೂ ಕಳಿಸ್ಬಿಟ್ಟ. ಹಿಂಗ್ ಸಾಹೇಬ್ರು ಹಿಂಗ್ ಮಾಡ್ಯಾರ ಅದನ್ನ ಸಹಿ ಇಲ್ಲಲ್ಲ, ಟೈಪ್ ಆನ್ ನೋಡಿದ್ಲಲ್ಲ, ಅದು ನಂತರ ಎಲ್ಲೆಲ್ಲಿ ಬರುತ್ತೆ ಎಲ್ಲ ವೈರಲ್. ಈಗ ನನಗೆ ಗೊತ್ತಾಗ್ತದೆ ಅದು ಅನ್ಸೈನ್ಡ್ ಕಾಪಿ, ಅದಕ್ಕೇನು ವ್ಯಾಲ್ಯೂ ಇರಂಗಿಲ್ಲ. ಬಟ್ ಸೈನ್ಡ್ ಕಾಪಿ ನನ್ನ ಕಡೆ ಐತಿ. ಅದು ರಾಜೀನಾಮೆ ಕೊಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಇದರಲ್ಲಿ ಬಹಳ ಮಂದಿ ಎಲ್ಲ ಸ್ನೇಹಿತರು ಎಲ್ಲ ನೋಡಿ ಮತ್ತೆ ತಲೆಯೊಳಗೆ ಏನಂದ್ರೆ ಮತ್ತೆ ವಿಚಾರ ಮಾಡ್ಬೇಕು. ಬಹಳ ಮಂದಿ ಮಾಧ್ಯಮ ಸ್ನೇಹಿತರು, ಬಹಳ ಮಂದಿ ಹಿರಿಯರು, ಶಾಸಕರು, ಮಂತ್ರಿಗಳು ಎಲ್ಲ ನಿರ್ಧಾರ ಮಾಡಬೇಡ ಅಂತಾರ. ಅವರಿಗೆ ಗೌರವ ಕೊಟ್ಟು ವಿಚಾರ ಮಾಡಿ ತೀರ್ಮಾನ ಮಾಡ್ಬೇಕಂತ. ನಾವು ಪಕ್ಷಾತೀತವಾಗಿರ್ತೀವಿ. ಎಲ್ಲರೂ ನನಗೆ ಬಿಜೆಪಿ ಆಗಲಿ, ಜೆಡಿಎಸ್ ಆಗಲಿ, ಕಾಂಗ್ರೆಸ್ ಆಗಲಿ ಎಲ್ಲರೂ ನನ್ನ ಬಗ್ಗೆ ಅಪಾರವಾದ ಅಭಿಮಾನ ಇಟ್ಕೊಂಡಾರ. ನಾನು 45 ವರ್ಷ, ಕಳೆದ 45 ವಿಧಾನ ಪರಿಷತ್ ನಡೆದೀನಿ. ಇವತ್ತಿನ 45 ವರ್ಷ ಯಾರು ಅಲ್ಲಿಲ್ಲ. ಅಲ್ಲಿ ಕುತ್ಕೊಂಡ ನನಗೇನು ಆಗತ್ತೆ ಅಂದ್ರೆ, ನಾನು ಅಲ್ಲಿ ಕುತ್ಕೊಳ್ಳಾಕ ಕಂಟ್ರೋಲ್ ಮಾಡಕ್ ಆಗಲಿಲ್ಲ, ನಡ್ಸಕ್ ಆಗಿದ್ರೇನು, ನನಗೇನು ನಾನೇನು ಇನ್ಎಫಿಷಿಯಂಟ್ ಇದ್ರು ಅಂತ ಮಾನಸಿಕವಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಮಾಡಿದಾಗ ನನಗೂ ನೋವಾಗ್ತದೆ. ಯಾಕಂದ್ರೆ 45 ವರ್ಷ ಒಂದು ವಿಧಾನ ಪರಿಷತ್ ಕುತ್ಕೋಬೇಕಾದ್ರೆ ಸಾಮಾನ್ಯ ಎಲ್ಲ ಅಲ್ಲಿ ಕೂತು ಎಲ್ಲ ನೋಡಿದ್ವಿ. ಅಂತ ಒಂದು ಪವಿತ್ರವಾದಂತ ಮನೆಯಲ್ಲಿ ಕೂತು ಏನೋ ದೇವರು ನನಗೆ ಅವಕಾಶ ಎಲ್ಲರೂ ಕೂಡಿಕೊಟ್ಟಾರ. ಎಲ್ಲ ಪಕ್ಷದವರು ನನಗೆ 100 ಜನ ಶಾಸಕರು ಫೋನ್ ಮಾಡಿದ್ರು. ಬೇಜಾರಾಗಿ ನಾನು ಅದನ್ನು ಕೊಟ್ಟಿದ್ದೆ. ಇನ್ನೂ ಅದು ನನ್ನ ಕಡೆನೇ ಇದೆ. ಸೈನ್ ಕಾಪಿ ಕೊಡ್ಬೇಕಾಗ್ತಿದೆ. ಯಾಕಂದ್ರೆ ಎಲ್ಲವೂ ನನ್ನಂತೆ ನಡಿಬೇಕಂತ ಏನಲ್ಲ. ಮತ್ತೆ ಅಲ್ಲಿ ಹೇಳೋದಕ್ಕೆ ಇಲ್ಲಿ ಹೇಳೋದಕ್ಕೇನು ಅದು ಹಂಗಾಗಬಾರ್ದು ಅನ್ನೋದಕ್ಕೆ ಬಹಳ ಮಂದಿ ಇವತ್ತಿಗೆಲ್ಲ ವೆಂಕಟೇಶ್ ಅವರು, 3-4 ಮಂದಿ ಮಿನಿಸ್ಟರ್ಗಳು ಅವರು ಎಲ್ಲ ಫೋನ್ ಮಾಡಿದ್ರು. ಸುಮಾರು ಒಂದು 20-22 ಜನ ನಮ್ಮ ವಿಧಾನ ಪರಿಷತ್ ಫೋನ್ ಮಾಡಿದ್ರು. ಗಂಗಾಧರ್ ಭಂಡಾರಿ ಅವರು, ಇವರೆಲ್ಲ ರವಿಕುಮಾರ ಎಲ್ಲ ಮಾತಾಡ್ಯಾರ. ಅವ್ರಿಗೂ ಗೌರವ ಕೊಡ್ಬೇಕು. ಇನ್ನೂ ಏನು ನಮ್ಮಿಂದ ಮೇಲೆ ಸ್ವಲ್ಪ ಎಷ್ಟು ಡಿಸಿಷನ್ ತಗೊಂಡೇನು ಅಂತ ಅನ್ಸೋದಿದೆ. ಸಮಾಧಾನ ಕೂತ್ಕೊಂಡು ತೀರ್ಮಾನ ಮಾಡಿ ಎಲ್ಲರೂ ಕೂಡ ವಿಚಾರ ಮಾಡಿ ಬರ್ತೀನಿ. ಎಲ್ಲರ ಮಾತಿಗೆ ಗೌರವ ಕೊಡ್ಬೇಕಾಗೋದು ನನ್ನ ಕರ್ತವ್ಯ.